ನಾವು ಸುತ್ತ ತುಂಬ ಬಣ್ಣಗಳನ್ನ ನೋಡ್ತೀವಿ. ಅದರಲ್ಲಿ ನಮಗೆ ಕೆಲವೊಂದು ಅದೃಷ್ಟ ತರುವಂಥ ಬಣ್ಣಗಳಿರುತ್ತೆ. ನಾವು ಮನೆಗಳಿಗೂ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ನೋಡಿ ಇವೆಲ್ಲ ಬಣ್ಣಗಳನ್ನ ಹಚ್ಚಿಸ್ತೀವಿ. ಅಂದರೆ ಕೆಲವೊಂದು ಒಳ್ಳೆಯದು ಹಾಲ್ಗೆ ಬೇರೆ, ಅಡುಗೆ ಮನೆಗೆ ಬೇರೆ, ಬೆಡ್ರೂಮ್ಗೆ ಬೇರೆ, ರೆಸ್ಟ್ ರೂಮ್ಗೆ ಬೇರೆ, ಆ ಥರ ಎಲ್ಲದಕ್ಕೂ ಒಂದೊಂದಕ್ಕೆ ಒಂದೊಂದು ಬಣ್ಣಗಳನ್ನ ಹಾಕಿಸ್ತೀವಿ. ಯಾಕಪ್ಪ ಅಂದರೆ ಅದು ಒಳ್ಳೆಯದಾಗುತ್ತೆ ಅಂತ ಅನ್ನೋ ಒಂದು ನಂಬಿಕೆ ಪ್ರಕಾರ. ಅದೇ ಥರ ನಮಗೆ ಕೆಲವೊಂದು ಬಣ್ಣಗಳನ್ನ ನೋಡೋದ್ರಿಂದನೂ ಕೂಡ ನಮಗೆ ಕೆಲವೊಂದು ರೋಗಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇದು ಬಣ್ಣಗಳ ಥೆರಪಿನಲ್ಲಿ ಕೆಲವೊಂದು ಬಣ್ಣಗಳನ್ನ ನೋಡ್ತಾ ಇದ್ದರೆ ಕೆಲವೊಂದು ರೋಗಗಳು ವಾಸಿಯಾಗುತ್ತೆ ಅಂತ ಕಲರ್ ಥೆರಪಿನಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ನಮಗೂ ಕೂಡ ಕೆಲವೊಂದು ಬಣ್ಣಗಳನ್ನ ಹಾಕಿದಾಗ ನಮ್ಮದು ಮೂಡ್ ಸ್ವಿಂಗ್ ಆಗೋದು ವ್ಯತ್ಯಾಸ ಆಗುತ್ತೆ. ಕೆಲವೊಂದು ಬಣ್ಣಗಳು ನಮಗೆ ಖುಷಿ ತರುತ್ತೆ, ಕೆಲವೊಂದು ಬಣ್ಣಗಳು ನಮಗೆ ಖುಷಿನ ಕೊಡಲ್ಲ. ಜೊತೆಗೆ ಕೆಲವೊಂದು ಬಟ್ಟೆಗಳನ್ನ ಹಾಕೊಂಡು ಹೋದಾಗ ನಮಗೆ ಕೆಲವೊಂದು ಕೆಲಸಗಳು ಆಗಿರುತ್ತೆ. ಮತ್ತೆ ಕೆಲವೊಂದು ಬಣ್ಣಗಳನ್ನ ಹಾಕೊಂಡು ಹೋದಾಗ ಆಗುವಂಥ ಕೆಲಸಗಳು ಕೂಡ ಅಡೆತಡೆಯಿಂದ ಆಗದೇ ಇರೋ ರೀತಿನೂ ಇರುತ್ತೆ. ಹಾಗಾಗಿ ನಮಗೆ ಯಾವ ಬಣ್ಣ ಲಕ್ಕಿ, ಯಾವ ಬಣ್ಣ ಅನ್ಲಕ್ಕಿ ಅನ್ನೋದನ್ನ ನಾವು ತಿಳ್ಕೊಂಡಿರಬೇಕು. ಇಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಹುಟ್ಟಿದ ದಿನಾಂಕಕ್ಕೆ ಯಾವ ಬಣ್ಣ ಲಕ್ಕಿ ಮತ್ತು ಯಾವ ಬಣ್ಣ ಅನ್ಲಕ್ಕಿ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾವ ಬಣ್ಣ ಏನು ಅರ್ಥನ ತಿಳಿಸುತ್ತೆ ಅಂತ ಫಸ್ಟ್ ನೋಡೋಣ ಬನ್ನಿ. ಕಿತ್ತಳೆ ಬಣ್ಣ, ಇದು ಖಿನ್ನತೆ, ಮಾನಸಿಕ ಅಸ್ವಸ್ಥತೆಯ ಗುಣಪಡಿಸುವ ಶಕ್ತಿ ಇರುತ್ತೆ. ನಾವು ಕಿತ್ತಳೆ ಬಣ್ಣನ ಯೂಸ್ ಮಾಡೋದ್ರಿಂದ ಅಲ್ಲಿ ಯಾರಿಗೆ ಮನಸ್ಸಿಗೆ ಅಸ್ವಸ್ಥತೆ ಅಂದರೆ ಡಿಪ್ರೆಷನ್ ಏನಿರುತ್ತೋ ಅವ್ರಿಗೆ ಗುಣವಾಗುತ್ತೆ. ಇನ್ನು ಕೆಂಪು, ರೆಡ್ ಕಲರ್, ಇದನ್ನು ಇಷ್ಟಪಡೋರು ನಾಯಕತ್ವ ಗುಣ ಇರುತ್ತೆ ಮತ್ತು ಕೇಂದ್ರೀಕೃತ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಇರುತ್ತೆ. ಯಾವುದೇ ಆದ್ರೂ ಕೆಲಸನ ಮಾಡುವಂಥ ಇದಿರುತ್ತೆ ಮತ್ತು ನಾಯಕತ್ವ ಗುಣ ಇವ್ರಿಗೆ ಜಾಸ್ತಿ ಇರುತ್ತೆ. ಇನ್ನು ಹಳದಿ, ಯೆಲ್ಲೋ ಕಲರ್, ಇವ್ರಿಗೆ ಆಶಾವಾದಿಯಾಗಿರ್ತಾರೆ ಮತ್ತು ಹಳದಿ ಕಲರ್ ತುಂಬ ಸಂತೋಷದ ಬಣ್ಣ ಅಂತಲೂ ಕರೆಯುತ್ತೆ. ಇನ್ನು ಬಿಳಿ, ವೈಟ್ ಕಲರ್, ಇದು ವೈಟ್ ಕಲರ್ ಹೇಳೋಗೆ ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತೆ ಮತ್ತು ಇದು ಜೀವನದಲ್ಲಿ ಬರುವಂಥ ಯಾವುದೇ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಇದಕ್ಕಿರುತ್ತೆ. ನೀಲಿ, ಬ್ಲೂ ಕಲರ್, ಇದು ಒಬ್ಬರು ತಾಳ್ಮೆ ಮತ್ತು ಬೆಳವಣಿಗೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಬಣ್ಣ ಅನ್ನಿಸ್ಕೊಳ್ಳುತ್ತೆ. ಇನ್ನು ಹಸಿರು, ಗ್ರೀನ್ ಕಲರ್, ಶಾಂತಿ, ಔಚಿತ್ಯ, ಬೆಳವಣಿಗೆ ಮತ್ತು ಸಮೃದ್ಧಿ, ಶಾಂತಿಯನ್ನು ಹೆಚ್ಚಿಸುವಂಥ ಕಲರ್. ಇನ್ನು ಬೂದು ಬಣ್ಣ, ಇದು ಯಶಸ್ಸು ಮತ್ತು ಸಾಧನೆಗಳನ್ನ ಬೆಂಬಲಿಸುತ್ತೆ. ಇದಿಷ್ಟು ಬಣ್ಣಗಳಿಂದ ನಮಗೆ ಯಾವ ರೀತಿ ನಮ್ಮ ಮೆಂಟಲ್ ಹೆಲ್ತ್ ಹೆಂಗಿರುತ್ತೆ, ನಾವು ಯಾವ ಬಣ್ಣ ಇಷ್ಟ ಆದರೆ ನಮ್ಮ ಮೆಂಟಲಿ ಹೇಗಿರ್ತೀವಿ ಅಂತ ತಿಳಿಸ್ಕೊಳ್ಳುತ್ತೆ. ಇನ್ನು ಜನ್ಮ ದಿನಾಂಕ, ಯಾವ ದಿನಾಂಕದವ್ರಿಗೆ ಯಾವ ಕಲರು ಲಕ್ಕಿ ಕಲರ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ 1, 10, 19, 28ನೇ ತಾರೀಕು ಜನಿಸಿದವ್ರಿಗೆ ಕಿತ್ತಳೆ ಅಂದರೆ ಆರೆಂಜ್ ಅಥವಾ ರೆಡ್ ಕಲರ್, ಕಿತ್ತಳೆ ಅಥವಾ ಕೆಂಪು ಬಣ್ಣ ಲಕ್ ತರುವ ಕಲರ್ ಆಗಿರುತ್ತೆ. ಇನ್ನು 2, 11, 20, 29ನೇ ತಾರೀಕು ಜನಿಸಿದವ್ರಿಗೆ ಬಿಳಿ ಬಣ್ಣ ವೈಟ್ ಕಲರ್ ತುಂಬ ಲಕ್ಕಿ ಕಲರ್. ಇನ್ನು 3, 12, 21, 30ರಂದು ಜನಿಸಿದವ್ರಿಗೆ ಹಳದಿ ಬಣ್ಣ ಯೆಲ್ಲೋ ಕಲರ್ ಅದೃಷ್ಟ ಕಲರ್ ಆಗಿರುತ್ತೆ. 4, 13, 22 ಮತ್ತು 31ರಂದು ಜನಿಸಿದವ್ರಿಗೆ ಬೂದು ಅಥವಾ ಕಪ್ಪು ಬಣ್ಣ ಅಂದರೆ ಫುಲ್ ಬ್ಲ್ಯಾಕ್ ಅಲ್ಲ, ಬೂದು ಬಣ್ಣದ ಥರ ಇರೋ ಕಪ್ಪು ಬಣ್ಣ ತುಂಬ ಲಕ್ಕಿಯಾಗಿರುತ್ತೆ. ನೆಕ್ಸ್ಟ್ 5, 14, 23 ಜನಿಸಿದವ್ರಿಗೆ ಬುಧ ಗ್ರಹ ನಿಯಂತ್ರಿಸಲ್ಪಡೋದ್ರಿಂದ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣ ಲಕ್ಕಿ ಕಲರ್. ಇನ್ನು 6, 15, 24ರಂದು ಜನಿಸಿದವ್ರಿಗೆ ಬಿಳಿ ಬಣ್ಣ ಅಥವಾ ತಿಳಿ ನೀಲಿ ಬಣ್ಣ ಅಂದರೆ ಲೈಟ್ ಬ್ಲೂ, ವೈಟ್ ಮತ್ತು ಲೈಟ್ ಬ್ಲೂ ಕಲರ್ ಲಕ್ಕಿ ಕಲರ್ ಆಗಿರುತ್ತೆ. ಇನ್ನು 7, 16, 25ರಂದು ಜನಿಸಿದವ್ರಿಗೆ ಬ್ರೌನ್ ಕಲರ್ ಮತ್ತು ಬೂದು ಹಸಿರು, ಒಂಥರ ಹಸಿರು ಅಂದರೆ ಬೂದು ಹಸಿರಿನ ಕಲರು ತುಂಬ ಲಕ್ಕಿ ಕಲರ್ ಆಗಿರುತ್ತೆ. ಇನ್ನು 8, 17, 26ರಂದು ಜನಿಸಿದವರಿಗೆ ಕಡು ನೀಲಿ ಅಂದರೆ ಡಾರ್ಕ್ ಬ್ಲೂ ಅಥವಾ ಬ್ಲ್ಯಾಕ್ ಕಪ್ಪು ಬಣ್ಣ ಅದೃಷ್ಟವಾಗಿರುತ್ತೆ. ಇನ್ನು 9, 18, 27ರಂದು ಜನಿಸಿದವ್ರಿಗೆ ಕೆಂಪು ಬಣ್ಣ ಅಂದರೆ ರೆಡ್ ಕಲರ್ ಅದೃಷ್ಟ ಕಲರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.